ಸೊ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕಾಂತೀಯ ಅಲೆಗಳ ಅಂಶ ಅಲ್ಲ. ವಿದ್ಯುತ್ ಕಾಂತೀಯ ಅಲೆಗಳು ಹಸ್ತಕ್ಷೇಪ ಮತ್ತು ವಿವರ್ತನೆಯನ್ನು ತೋರಿಸುವುದಿಲ್ಲ. ವಿದ್ಯುತ್ ಕ್ಷೇತ್ರ ಮತ್ತು ಕಾಂತೀಯ ಕ್ಷೇತ್ರವು ಪರಸ್ಪರ ಲಂಬವಾಗಿರುತ್ತದೆ. ವಿದ್ಯುತ್ ಕಾಂತೀಯ ಅಲೆಗಳು ಅಡ್ಡ ತರಂಗಗಳಾಗಿದೆ. ವಿದ್ಯುತ್ ಕಾಂತೀಯ ಅಲೆಗಳಿಗೆ ಪ್ರಸಾರ ಮಾಡಲು ಮಾಧ್ಯಮದ ಅಗತ್ಯ ಇಲ್ಲ. ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಎ ಇದೆಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಡು ನಾಟ್ ಶೋ ಇಂಟರ್ಫಿಯರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೇಳಬೇಕಂದ್ರೆ ಜನರಲ್ ಪ್ರಾಪರ್ಟೀಸ್ ಆಫ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಈ ಒಂದು ವಿದ್ಯುತ್ ಕಾಂತೀಯ ಅಲೆಗಳ ಸಾಮಾನ್ಯವಾದಂತಹ ಒಂದು ಗುಣಗಳು ಅಂತ ಹೇಳಬೇಕಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕ್ಯಾನ್ ಟ್ರಾವೆಲ್ ಥ್ರೂ ಎಂಪ್ಟಿ ಸ್ಪೇಸಸ್. ಸೊ ಈ ಒಂದು ಅಲೆಗಳು ನಿರ್ವಾತ ಪ್ರದೇಶದ ಮೂಲಕ ಅವು ಹರಿದಾಡಬಹುದು. ಮೋಸ್ಟ್ ಅದರ್ ಟೈಪ್ಸ್ ಆಫ್ ವೇವ್ಸ್ ಮಸ್ಟ್ ಟ್ರಾವೆಲ್ ಥ್ರೂ ಸಮ್ ಸಾರ್ಟ್ ಆಫ್ ಸಬ್ಸ್ಟೆನ್ಸ್. ಬೇರೆ ಯಾವುದೇ ರೀತಿಯಾದಂಥ ಅಲೆಗಳಿಗೆ ಯಾವುದಾದರೂ ಒಂದು ಮಾಧ್ಯಮದ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್ ಅಂದರೆ ಸೊ ಸೌಂಡ್ ವೇವ್ಸ್ ನೀಡ್ ಈದರ್ ಅ ಗ್ಯಾಸ್, ಸಾಲಿಡ್ ಆರ್ ಲಿಕ್ವಿಡ್ ಟು ಪಾಸ್ ಥ್ರೂ ಇನ್ ಆರ್ಡರ್ ಟು ಬಿ ಹರ್ಡ್. ಸೊ ಶಬ್ದದ ಅಲೆಗಳಿಗೆ ಯಾವುದಾದ್ರೂ ಒಂದು ಮಾಧ್ಯಮದ ಅವಶ್ಯಕತೆ ಇದೆ. ಅವುಗಳನ್ನು ನಾವು ಕೇಳಿಸ್ಕೋಬೇಕು ಅಂದರೆ ನಮಗೆ ಅನಿಲ, ದ್ರವ ಅಥವಾ ಘನ ಈ ಒಂದು ಮಾಧ್ಯಮಗಳನ್ನು ಬಳಸುವ ಮೂಲಕನೇ ನಾವು ಶಬ್ದದ ಅಲೆಗಳನ್ನು ನಾವು ಕೇಳಿಸ್ಕೋಬಹುದು ಅಂತ. ಇನ್ನೊಂದು ದ ಸ್ಪೀಡ್ ಆಫ್ ಲೈಟ್ ಈಸ್ ಆಲ್ವೇಸ್ ಅ ಕಾನ್ಸ್ಟೆಂಟ್. ಸೊ ಬೆಳಕಿನ ಒಂದು ವೇಗ ಇದೆಯಲ್ಲ ಅದು ಯಾವಾಗಲೂ ಕೂಡ ಸ್ಥಿರವಾಗಿರುತ್ತೆ. ವೇವ್ ಲೆಂತ್ ಆರ್ ಮೆಜರ್ಡ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆಫ್ ಈದರ್ ಕ್ರೆಸ್ಟ್ ಆರ್ ಟ್ರಫ್ ಅಂತ ಇದೆ. ಸೊ ಇವುಗಳು ಏನಂತ ಹೇಳಬೇಕಂದ್ರೆ ವಿದ್ಯುತ್ ಕಾಂತೀಯ ಅಲೆಗಳ ಒಂದು ಡಿಸ್ಟೆನ್ಸನ್ನು, ದೂರವನ್ನು ಕ್ರೆಸ್ಟ್ ಅಥವಾ ಟ್ರಾಫ್ಗಳ ಮೂಲಕನೇ ಅವುಗಳನ್ನು ಮೆಜರ್ ಮಾಡಲಾಗತ್ತೆ. ಸೊ ಇವುಗಳನ್ನು ಸಾಮಾನ್ಯವಾಗಿ ಗ್ರೀಕ್ ಸಿಂಬಾಲ್ಗಳನ್ನು, ಇಟ್ ಈಸ್ ಯೂಶ್ವಲಿ ಕ್ಯಾರೆಕ್ಟರೈಸ್ಡ್ ಬೈ ದಿ ಗ್ರೀಕ್ ಸಿಂಬಾಲ್. ಸೊ ಗ್ರೀಕ್ ಸಿಂಬಾಲ್ಗಳನ್ನು ಬಳಸುವ ಮೂಲಕ ಇವುಗಳನ್ನು ಸೂಚಿಸಲಾಗತ್ತೆ. ಓಕೆ, ಮುಂದಿನ ಪ್ರಶ್ನೆನ ನೋಡೋಣ. ರೆಡ್ ರಾಟ್ ಈಸ್ ಅ ಡಿಸೀಸ್ ಕಾಸ್ ಟು ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್? ಪ್ಯಾಡಿ, ಶುಗರ್ ಕೇನ್, ಮಸ್ಟರ್ಡ್, ವೀಟ್. ರೆಡ್ ರಾಟ್ ಈ ಕೆಳಗಿನ ಯಾವ ಸಸ್ಯಕ್ಕೆ ಉಂಟಾಗುವಂತಹ ರೋಗ? ಸೊ ಇಲ್ಲಿ ಸರಿಯಾದಂಥ ಉತ್ತರ ಶುಗರ್ ಕೇನ್ ಅಥವಾ ಕಬ್ಬು ಅಂತ ಹೇಳ್ಬೋದು. ಸೊ ಒಂದು ವೇಳೆ ನೀವು ಕಬ್ಬುಗಳನ್ನು ನೋಡಿದರೆ ಹೊಲಗಳಲ್ಲಿ ಕೆಳಗೆ ರೆಡ್ ಕಲರ್ ಅಂದರೆ ಅರ್ಧ ರೆಡ್ ಕಲರ್ ಇರುತ್ತೆ, ಅದನ್ನು ನಾವು ಸುಲಿದಾಗಲೂ ಕೂಡ ಒಳಗೆ ರೆಡ್ ಕಲರ್ ಬಂದಿರುತ್ತಲ್ಲ, ಸೊ ಅದನ್ನು ರೆಡ್ ರಾಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದಕ್ಕೆ ಒಂದು ಕಾರಣ ಏನು ಅನ್ನೋದನ್ನು ನೋಡೋಣ. ರೆಡ್ ರಾಟ್ ಈಸ್ ಅ ಡಿಗ್ರೇಡೇಷನ್ ಪ್ರೊಸೆಸ್ ಫೌಂಡ್ ಇನ್ ವೆಜಿಟೇಬಲ್ ಟ್ಯಾನ್ಡ್ ಲೆದರ್ ಅಂತ ಹೇಳ್ಬೋದು. ಸೊ ಇದು ಪ್ರಮುಖವಾಗಿ ಈ ರೀತಿಯಾದಂತಹ ಪದಾರ್ಥಗಳಲ್ಲಿ ಕಂಡು ಬರುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ರೆಡ್ ಡಾಟ್ ಈಸ್ ಕಾಸ್ಡ್ ಬೈ ಪ್ರೊಲಾಂಗ್ಡ್ ಸ್ಟೋರೇಜ್ ಆರ್ ಎಕ್ಸ್ಪೋಜರ್ ಟು ಹೈ ರಿಲೇಟಿವ್ ಹ್ಯೂಮಿಡಿಟಿ, ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಹೈ ಟೆಂಪ್ರೇಚರ್. ಯಾಕೆ ಈ ಒಂದು ಡಿಸೀಸ್ಗಳು ಕಾಣಿಸುತ್ತೆ ಅಂತ ಹೇಳಬೇಕಂದ್ರೆ ಸೊ ತುಂಬ ಹೆಚ್ಚು ಹೊತ್ತಿನ ಕಾಲ ಅದನ್ನು ಸ್ಟೋರ್ ಮಾಡಿದರೆ ಅಥವಾ ತುಂಬಾ ಹ್ಯೂಮಿಡಿಟಿ ಅಥವಾ ಉಷ್ಣತೆಗೆ ಇದನ್ನು ನಾವು ಒಡ್ಡಿದ್ರೆ, ಎನ್ವೈರ್ಮೆಂಟಲ್ ಪರಿಸರ ಮಾಲಿನ್ಯದಿಂದ, ಸಿಕ್ಕಾಪಟ್ಟೆ ಟೆಂಪ್ರೇಚರ್ಗಳಿಂದ ಈ ರೀತಿಯಾದಂಥ ಒಂದು ಡಿಸೀಸ್ ಇದೆಯಲ್ಲ ಅದು ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಶುಗರ್ ಕೇನ್. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕನೆಕ್ಟಿವ್ ಟಿಶ್ಯೂ? ಕನೆಕ್ಟಿವ್ ಟಿಶ್ಯೂ ಅಂತ ಇದೆ ಬ್ಲಡ್, ಬೋನ್, ಸ್ಕಿನ್ ಮತ್ತು ಕಾರ್ಟಿಲೇಜ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂಯೋಜಕ ಅಂಗಾಂಶವಲ್ಲ, ಅಂದರೆ ಕನೆಕ್ಟಿವ್ ಟಿಶ್ಯೂ ಅಲ್ಲ ಅಂತ? ರಕ್ತ, ಮೂಳೆ, ಚರ್ಮ ಮತ್ತು ಕಾರ್ಟಿಲೇಜ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಬೇಕಂದ್ರೆ ಸ್ಕಿನ್ ಅಥವಾ ಚರ್ಮ ಅಂತ ಹೇಳ್ಬೋದು, ಆಪ್ಷನ್ ಸಿ. ಕನೆಕ್ಟಿವ್ ಟಿಶ್ಯೂ ಇದನ್ನು CT ಅಂತ ಕೂಡ ಹೇಳ್ಬೋದು. ಸೊ ಕನೆಕ್ಟಿವ್ ಟಿಶ್ಯೂ ಈಸ್ ಒನ್ ಆಫ್ ದ 4 ಬೇಸಿಕ್ ಟೈಪ್ಸ್ ಆಫ್ ಅನಿಮಲ್ ಟಿಶ್ಯೂ ಅಂತ ಹೇಳ್ಬೋದು. ಸೊ ಕನೆಕ್ಟಿವ್ ಟಿಶ್ಯೂ ಪ್ರಾಣಿಗಳಲ್ಲಿ ಇರುವಂತಹ 4 ಸಾಮಾನ್ಯವಾದಂತಹ ಒಂದು ಟಿಶ್ಯೂಗಳಲ್ಲಿ ಒಂದಾಗಿದೆ. ಅಲಾಂಗ್ ವಿತ್ ಎಪಿಲೆಪ್ಟಿಯಲ್ ಟಿಶ್ಯೂ, ಮಸಲ್ ಟಿಶ್ಯೂ ಆ್ಯಂಡ್ ನರ್ವಸ್ ಟಿಶ್ಯೂ. ಸೊ ಅವುಗಳಲ್ಲಿ ಇದು ಕೂಡ ಒಂದಾಗಿದೆ. ನಿನ್ನೆ ಅಷ್ಟೇ ಹೇಳಿದ್ನಲ್ಲ, ಸೊ 3 ಪ್ರಮುಖವಾದಂಥ ಟಿಶ್ಯೂಗಳು ಇರುತ್ತೆ, ಅದರಲ್ಲಿ ಈ ಒಂದು ಯಾವುದು ಕನೆಕ್ಟಿವ್ ಟಿಶ್ಯೂ ಕೂಡ ಒಂದಾಗಿದೆ. ಇಟ್ ಡೆವಲಪ್ಸ್ ಫ್ರಮ್ ದ ಮೆಸೋಡರ್ಮ್. ಇದು ಪ್ರಮುಖವಾಗಿ ಮೆಸೋಡರ್ಮ್ನಿಂದ ಇದನ್ನು ಡೆವಲಪ್ ಮಾಡಲಾಗತ್ತೆ. ಕನೆಕ್ಟಿವ್ ಟಿಶ್ಯೂ ಈಸ್ ಫೌಂಡ್ ಇನ್ ಬಿಟ್ವೀನ್ ಅದರ್ ಟಿಶ್ಯೂಸ್ ಎವ್ರಿವೇರ್ ಇನ್ ದ ಬಾಡಿ ಇನ್ಕ್ಲೂಡಿಂಗ್ ದ ನರ್ವಸ್ ಸಿಸ್ಟಮ್. ಸೊ ಈ ಸಂಯೋಜಕ ಅಂಗಾಂಶಗಳು ಇದೆಲ್ಲ ಪ್ರಮುಖವಾಗಿ ಪ್ರತಿಯೊಂದು ನಮ್ಮ ಭಾಗದಲ್ಲಿ, ದೇಹದ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿಯೂ ಕೂಡ.
ಅದಕ್ಕೋಸ್ಕರ ಸ್ಕಿನ್ ಈಸ್ ನಾಟ್ ಅ ಕನೆಕ್ಟಿವ್ ಟಿಶ್ಯೂ. ಸೊ ಇದು ಸ್ಕಿನ್ ಅಥವಾ ಚರ್ಮ ಇದು ಸಂಯೋಜಕ ಅಂಗಾಂಶ ಅಲ್ಲ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಕಾಸಸ್ ಡಿಸೀಸಸ್ ಲೈಕ್ ಪೋಲಿಯೋ ಆ್ಯಂಡ್ ಚಿಕನ್ ಪಾಕ್ಸ್ ಅಂತ ಇದೆ. ಈ ಕೆಳಗಿನ ಯಾವ ಸೂಕ್ಷ್ಮ ಜೀವಿ ಪೋಲಿಯೋ ಮತ್ತು ಚಿಕನ್ ಪಾಕ್ಸ್ನಂತಹ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ, ಆಲ್ಗೆ, ವೈರಸ್. ಸೊ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ವೈರಸ್. ಆಪ್ಷನ್ ಡಿ ಇದೆ ಅಲ್ಲ, ಅದು ಸರಿಯಾಗಿದೆ ಅಂತ ಹೇಳ್ಬೋದು. ವೈರಸಸ್ ಆರ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್. ಸೊ ಇವುಗಳು ವೈರಸ್ಗಳು ಇದೆಲ್ಲ ಮೈಕ್ರೋಸ್ಕೋಪ್ಗಳ ಮೂಲಕ ನೋಡಬಹುದಾದಂತಹ ಒಂದು ಜೀವಿಗಳು ಅಂತ ಹೇಳ್ಬೋದು. ವೇರಿಯಸ್ ಡಿಸೀಸಸ್ ಲೈಕ್ ಫ್ಲೂ, ಕಾಮನ್ ಕೋಲ್ಡ್ ಎಕ್ಸೆಟ್ರಾ ಆರ್ ಕಾಸ್ಡ್ ಬೈ ವೈರಸಸ್. ಈಗ ತುಂಬಾ ಸಾಮಾನ್ಯವಾಗಿರುವಂತಹ ಈ ಫ್ಲೂ ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಇವೆಲ್ಲ ಇದೆಲ್ಲ ವೈರಸ್ಗಳಿಂದ ನಮಗೆ ಹರಡುತ್ತೆ. ಸೀರಿಯಸ್ ಡಿಸೀಸಸ್ ಲೈಕ್ ಪೋಲಿಯೋ ಆ್ಯಂಡ್ ಚಿಕನ್ ಪಾಕ್ಸ್ ಆರ್ ಕಾಸ್ಡ್ ಬೈ ವೈರಸಸ್. ಅದೇ ರೀತಿಯಾಗಿ ಈ ಒಂದು ಯಾವುದು ಸೀರಿಯಸ್ ಡಿಸೀಸಸ್ ಆಗಿರುವಂತಹ ಪೋಲಿಯೋ ಆಗಿರ್ಬೋದು, ಚಿಕನ್ ಪಾಕ್ಸ್ ಆಗಿರ್ಬೋದು, ಇವುಗಳು ಕೂಡ ವೈರಸ್ನಿಂದ ಹರಡತ್ತೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ಆವರ್ತನದ SI ಘಟಕ ಯಾವುದು ಅಂತ ಕೇಳಿದ್ದಾರೆ. ನ್ಯೂಟನ್, ವ್ಯಾಟ್, ಫರಾಡ್ ಮತ್ತು ಹರ್ಟ್ಜ್ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹರ್ಟ್ಜ್ ಅನ್ನೋದು ಸರಿಯಾಗಿದೆ. ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್ ದ ಹರ್ಟ್ಸ್. HZ ಅನ್ನುವಂತಹ ಒಂದು ಸೂಚನೆಯ ಮೂಲಕ ಸಂಕೇತವನ್ನು ನಾವು ಹರ್ಟ್ಸ್ಗಳಿಗೆ ಬಳಸ್ತೀವಿ. ನೇಮ್ಡ್ ಆಫ್ಟರ್ ದ ಜರ್ಮನ್ ಫಿಸಿಸಿಸ್ಟ್ ಹೆನ್ರಿಚ್ ಹರ್ಟ್ಸ್. ಸೊ ಇದನ್ನು ಯಾರ ಹೆಸರಿನ ಮೂಲಕ ಇಡಲಾಯಿತು ಅಂದರೆ, ಸೊ ಇದನ್ನು ಜರ್ಮನ್ನ ಫಿಸಿಸಿಸ್ಟ್ ಆದಂತಹ ಹೆನ್ರಿಚ್ ಹರ್ಟ್ಸ್ ಅವರ ಒಂದು ಹೆಸರಿಗೆ ಈ ಒಂದು SI ಘಟಕವನ್ನು ಇಡಲಾಯಿತು ಅಂತ ಹೇಳ್ಬೋದು. ಸೊ ಇಲ್ಲಿ ಇದೆಯಲ್ಲ, ಸೊ 1 hertz means that an event repeats 1 per second. ಸೊ ಇಲ್ಲಿ 1 hertz means that an event repeats once per second ಅಂತ ಇದೆ. An older name for this unit was cycle per second ಅಂತ ಇತ್ತು. ಮೊದಲು ಇದನ್ನು ಹರ್ಟ್ಸನ್ನು CPC ಅಂತ ಕರಿತಾ ಇದ್ರು. CPS ಅಂತ ಕರಿತಾ ಇದ್ರು. CPS ಅಂತ ಹೇಳಬೇಕಂದ್ರೆ ಸೈಕಲ್ಸ್ ಪರ್ ಸೆಕೆಂಡ್ ಅನ್ನೋದು ಕರಿತಾ ಇದ್ರು. ಇವಾಗ ಇದನ್ನು ಹರ್ಟ್ಸ್ ಅಂತ ಕರೀತಾರೆ. ಸೊ ಇದಕ್ಕೆ ಯಾವ ಒಬ್ಬ ಫಿಸಿಸಿಸ್ಟ್ನ ಹೆಸರನ್ನು ಇಡಲಾಗಿದೆ ಅಂದರೆ ಜರ್ಮನ್ನ ಫಿಸಿಸಿಸ್ಟ್ ಹೆನ್ರಿಚ್ ಹರ್ಟ್ಸ್ ಅವರ ಹೆಸರನ್ನು. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಲಾಂಗೆಸ್ಟ್ ಸೆಲ್ಸ್ ಆಫ್ ದಿ ಹ್ಯೂಮನ್ ಬಾಡಿ? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದ ಉದ್ದವಾದ ಜೀವಕೋಶಗಳು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಪ್ಯಾಂಕ್ರಿಯಾಟಿಕ್ ಸೆಲ್ಸ್, ಆಮೇಲೆ ಎಪಿಥೇಲಿಯಲ್ ಸೆಲ್ಸ್, ನರ್ವ್ ಸೆಲ್ಸ್ ಮತ್ತು ಎಪಿಡರ್ಮಲ್ ಸೆಲ್ಸ್ ಅಂತ ಇದೆ. ಮೆದೋಜೀರಕ ಗ್ರಂಥಿಯ ಕೋಶಗಳು, ಎಪಿಥೆಲಿಯಲ್ ಕೋಶಗಳು, ನರಕೋಶಗಳು, ಎಪಿಡರ್ಮಲ್ ಕೋಶಗಳು ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಬೇಕಂದ್ರೆ ನರಕೋಶಗಳು ಅಥವಾ ನರ್ವ್ ಸೆಲ್ಸ್ ಅಂತ ಹೇಳ್ಬೋದು. ದ ಲಾಂಗೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ ಆರ್ ನ್ಯೂರಾನ್ಸ್ ಅಥವಾ ನರ್ವ್ ಸೆಲ್ಸ್ ಅಂತ ಹೇಳ್ಬೋದು. ನ್ಯೂರಾನ್ಸ್ ಆರ್ ದ ನರ್ವ್ ಸೆಲ್ಸ್ ಫ್ರಮ್ ದ ಬೇಸಿಕ್ ಕಂಪೋನೆಂಟ್ ಆಫ್ ದಿ ನರ್ವಸ್ ಸಿಸ್ಟಮ್. ನಮ್ಮ ಒಂದು ನರವ್ಯೂಹ ವ್ಯವಸ್ಥೆಯ ಬೇಸಿಕ್ ಆದಂಥ ಒಂದು ಅಂಶ ಅಂದರೆ ನರಕೋಶಗಳು ಅಂತ ನಾವು ಹೇಳ್ಬೋದು. ಅ ಟಿಪಿಕಲ್ ನ್ಯೂರಾನ್ ಪೊಸೆಸಸ್ ಅ ಸೆಲ್ ಬಾಡಿ ಕಾಲ್ಡ್ ಆಸ್ ಸೋಮಾ. ಈ ಒಂದು ನ್ಯೂರಾನ್ಗಳು ಇದೆಲ್ಲ ಪ್ರಮುಖವಾಗಿ ಸೋಮ ಅನ್ನುವಂತಹ ಸೆಲ್ ಬಾಡಿಗಳನ್ನು ಅದು ಪೊಸೆಸ್ ಮಾಡುತ್ತೆ. ಹೇರ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಡೆಂಡ್ರೈಟ್ಸ್ ಆ್ಯಂಡ್ ಆ್ಯನ್ ಎಕ್ಸಾನ್ ಅಂತ. ಸೊ ಇವುಗಳು ಪ್ರಮುಖವಾಗಿ ಈ ಒಂದು ಕೂದಲಿನ ಎಳೆಗಳ ಸ್ಟ್ರಕ್ಚರ್ನಲ್ಲಿ ಇರುತ್ತೆ. ಅವುಗಳನ್ನು ನಾವೇನಂತ ಕರಿತೀವಿ? ಡೆಂಡ್ರೈಟ್ಸ್ ಅಥವಾ ಎಕ್ಸಾನ್ ಅಂತ ಕರಿತೀವಿ. ಓಕೆ, ಸೊ ಡೆಂಡ್ರೈಟ್ಗಳ ಬಗ್ಗೆ ನಿಮಗೆ FD ಎಕ್ಸಾಮ್ನಲ್ಲಿ ಕೇಳಿದ್ರಲ್ಲ, ಸೊ ಅದೆಲ್ಲ ಸಂಬಂಧ ಬರೋದು ಈ ಒಂದು ಕೋಶಗಳಿಗೆ. ಸೊ ಇಲ್ಲಿ ಸರಿಯಾದ ಉತ್ತರ ನರಕೋಶಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ಕಲರ್ ಟು ಹ್ಯೂಮನ್ ಸ್ಕಿನ್? ಮಾನವ ಚರ್ಮಕ್ಕೆ ಬಣ್ಣವನ್ನು ನೀಡಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ? ಲುಸಿಫೆರಿನ್, ಹಿಮೋಗ್ಲೋಬಿನ್, ಫ್ಲವೋನೈಡ್ಗಳು ಮತ್ತು ಮೆಲನಿನ್ ಅಂತ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೆಲನಿನ್ ಇದೆಯಲ್ಲ, ಅದು ಕರೆಕ್ಟಾದ ಉತ್ತರ. ಮೆಲನಿನ್ ಈಸ್ ದ ಪಿಗ್ಮೆಂಟ್ ದ್ಯಾಟ್ ಡಿಟರ್ಮೈನ್ ಸ್ಕಿನ್ ಕಲರ್ ಆಸ್ ವೆಲ್ ಆಸ್ ಹೇರ್ ಆ್ಯಂಡ್ ಐ ಕಲರ್. ಸೊ ಇದು ಕೇವಲ ನಮ್ಮ ಸ್ಕಿನ್ ಕಲರ್ ಅಲ್ಲ, ನಮ್ಮ ಕಣ್ಣಿನ ಕಲರ್ ಮತ್ತು ನಮ್ಮ ಕೂದಲ ಕಲರನ್ನು ಕೂಡ ಇದು ಡಿಸೈಡ್ ಮಾಡುತ್ತೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಸ್ಕಿನ್ ಸೆಲ್ಸ್ ವೆನ್ ದೇ ಆರ್ ಎಕ್ಸ್ಪೋಸ್ ಟು ದಿ ಸನ್. ಇದು ಯಾವಾಗ ನಮ್ಮ ಒಂದು ಶರೀರ ಸೂರ್ಯನಿಗೆ ಒಡ್ಡತ್ತಲ್ಲ, ಆವಾಗ ಇದು ಏನು ಮಾಡುತ್ತೆ, ಈ ಒಂದು ಇಟ್ ಪ್ರೊಡ್ಯೂಸ್ ಬೈ ದಿ ಸ್ಕಿನ್ ಸೆಲ್ಸ್, ನಮ್ಮ ಒಂದು ಚರ್ಮದ ಕೋಶಗಳ ಮೂಲಕ ಇವುಗಳು ಉತ್ಪಾದನೆ ಆಗುತ್ತೆ.
ದ ಮೋರ್ ಸನ್ ಎಕ್ಸ್ಪೋಜರ್ ದ ಮೋರ್ ಮೆಲನಿನ್ ಈಸ್ ಪ್ರೊಡ್ಯೂಸ್ಡ್. ಎಷ್ಟು ಜಾಸ್ತಿ ನಾವು ಸೂರ್ಯನಿಗೆ ನಮ್ಮ ಶರೀರವನ್ನು ಒಡ್ತೀವಲ್ಲ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮೆಲನಿನ್ ಅಂಶ ಇದೆಯಲ್ಲ ಅದು ಉತ್ಪಾದನೆ ಆಗತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಡಿಸೀಸ್ ಈಸ್ ನಾನ್ ಕಮ್ಯುನಿಕೇಬಲ್ ಇನ್ ನೇಚರ್? ಸೊ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ಒಂದು ರೋಗ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಕಾಲ್ರಾ, ಚಿಕನ್ ಪಾಕ್ಸ್, ಟ್ಯೂಬರೋಕ್ಯುಲೋಸಿಸ್ ಮತ್ತು ಕ್ಯಾನ್ಸರ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಕ್ಯಾನ್ಸರ್. ಸೊ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂಥದ್ದು NCD ಅಂತ ಕೂಡ ಕರಿತೀವಿ. ಅದೇ ರೀತಿಯಾಗಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಕರಿತೀವಿ. ಸೊ NCDs ಆರ್ ದೋಸ್ ಕಂಡೀಷನ್ಸ್ ದ್ಯಾಟ್ ಆರ್ ಯೂಶ್ವಲಿ ನಾಟ್ ಪಾಸ್ಡ್ ಆನ್ ಫ್ರಮ್ ಒನ್ ಅಫೆಕ್ಟೆಡ್ ಪರ್ಸನ್ ಟು ದಿ ಅದರ್ಸ್ ಬಟ್ ಆರ್ ಕಾಸ್ಡ್ ಆಸ್ ಅ ಡೈರೆಕ್ಟ್ ರಿಸಲ್ಟ್ ಆಫ್ ಲೈಫ್ ಸ್ಟೈಲ್ ಆ್ಯಂಡ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಕ್ಯಾನ್ಸರ್ ಈಸ್ ಅ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಸೊ ನೋಡಿ, NCD ಇದು ಪ್ರಮುಖವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಒಂದು ರೋಗ ಅಲ್ಲ, ಆದರೆ ವಾತಾವರಣದ ಒಂದು ಪ್ರಮಾಣದಿಂದಾಗಿ ಅಫೆಕ್ಟ್ನಿಂದಾಗಿ ಆಗಿರ್ಬೋದು ಅಥವಾ ಡೈರೆಕ್ಟಾಗಿ ನಮ್ಮ ಬಾಡಿ ಮೇಲೆ ಆಗುವಂಥ ಒಂದು ಅಫೆಕ್ಟ್ನಿಂದಾಗಿ ಬರುವಂತಹ ರೋಗಗಳು. ಸೊ ಇದರಲ್ಲಿ ಈ ಒಂದು ಯಾವುದು ಕ್ಯಾನ್ಸರ್ ಇದೆಯಲ್ಲ ಅದು ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ಬೋದು. ಓಕೆ, ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಮುಂದಿನ ಪ್ರಶ್ನೆ, ಎಲೆಕ್ಟ್ರಿಕ್ ಮೋಟರ್ ಕನ್ವರ್ಟ್ಸ್ ಡ್ಯಾಶ್ ಟು ಮೆಕ್ಯಾನಿಕಲ್ ಎನರ್ಜಿ ಅಂತ ಇದೆ. ಇಲ್ಲಿ ಡ್ಯಾಶ್ ಅನ್ನೋದು ಅದು ಮಿಸ್ ಆಗಿಬಿಟ್ಟಿದೆ. ಸೊ ಎಲೆಕ್ಟ್ರಿಕ್ ಮೋಟಾರ್ ಕನ್ವರ್ಟ್ಸ್ ಡ್ಯಾಶ್ ಟು ಮೆಕ್ಯಾನಿಕಲ್ ಎನರ್ಜಿ, ಸೌಂಡ್, ಮೆಕ್ಯಾನಿಕಲ್, ಕೆಮಿಕಲ್, ಎಲೆಕ್ಟ್ರಿಕಲ್. ಎಲೆಕ್ಟ್ರಿಕ್ ಮೋಟಾರ್ ಡ್ಯಾಶನ್ನು ಯಾಂತ್ರಿಕ ಶಕ್ತಿಗೆ ಪರಿವರ್ತಿಸುತ್ತೆ. ಧ್ವನಿ, ಯಾಂತ್ರಿಕ, ರಾಸಾಯನಿಕ ಮತ್ತು ವಿದ್ಯುತ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಎಲೆಕ್ಟ್ರಿಕಲ್ ಅಥವಾ ಆಪ್ಷನ್ ಡಿ ವಿದ್ಯುತ್ ಸರಿಯಾದ ಉತ್ತರ. An electric motor is an electrical machine that converts electrical energy into mechanical energy. ಸೊ ಇದು ಇದೆಲ್ಲ ಪ್ರಮುಖವಾಗಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ನಮ್ಮ ಎಲೆಕ್ಟ್ರಿಕ್ ಮೋಟಾರ್ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಾಟ್ ಆರ್ ದ ಟೂ ಕೈಂಡ್ಸ್ ಆಫ್ ಒಂದು ನಿಮಿಷ ಓಕೆ ಸಾರಿ ಸೊ ವಾಟ್ ಆರ್ ದ ಟೂ ಕೈಂಡ್ಸ್ ಆಫ್ ರೊಟೇಟರಿ ಮೋಷನ್? ಸೊ ಇಲ್ಲಿ ಸ್ಪೇಸ್ ಬರಬೇಕಾಗಿತ್ತು. ವಾಟ್ ಆರ್ ದ ಟೂ ಕೈಂಡ್ಸ್ ಆಫ್ ರೊಟೇಟರಿ ಮೋಷನ್? ಸ್ಪಿನ್ ಆ್ಯಂಡ್ ವೈಬ್ರೇಷನಲ್ ಮೋಷನ್, ಸ್ಪಿನ್ ಆ್ಯಂಡ್ ಆರ್ಬಿಟಲ್ ಮೋಷನ್, ಸ್ಪಿನ್ ಆ್ಯಂಡ್ ಟ್ರಾನ್ಸ್ಲೇಟರಿ ಮೋಷನ್, ಸ್ಪಿನ್ ಆ್ಯಂಡ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಇದೆ. ಆವರ್ತಕ ಚಲನೆಯ ಎರಡು ವಿಧಗಳು ಯಾವುದು? ಸ್ಪಿನ್ ಮತ್ತು ಕಂಪನ ಚಲನೆ. ಸ್ಪಿನ್ ಅಂದರೆ ಇದು ಬಾಲ್ ತಿರುಗತ್ತಲ್ಲ, ಸೊ ತಿರುಗೋದು ಅಂತ ಹೇಳ್ಬೋದು. ಸ್ಪಿನ್ ಅನ್ನೋದನ್ನು ಕನ್ನಡದಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ. ಸ್ಪಿನ್ ಮತ್ತು ಕಕ್ಷೀಯ ಚಲನೆ, ಸ್ಪಿನ್ ಮತ್ತು ಅನುವಾದ ಚಲನ, ಸ್ಪಿನ್ ಮತ್ತು ಉತ್ಪ್ರೇಕ್ಷಕ ಚಲನೆ ಅಂತ ಇದೆ. ಹಾಗಾದರೆ ಇಲ್ಲಿ ಈ ರೋಟರಿ ಮೋಷನ್ ಇದೆಯಲ್ಲ ಯಾವ ರೀತಿಯಾದಂಥ ಒಂದು ಚಲನೆ ಆಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಸ್ಪಿನ್ ಆ್ಯಂಡ್ ಆರ್ಬಿಟಲ್ ಮೋಷನ್, ಸ್ಪಿನ್ ಮತ್ತು ಕಕ್ಷೀಯ ಚಲನೆ ಸರಿಯಾದ ಉತ್ತರ. ಅ ರೊಟೇಷನ್ ಈಸ್ ಅ ಸರ್ಕ್ಯುಲರ್ ಮೂಮೆಂಟ್ ಆಫ್ ಆನ್ ಆಬ್ಜೆಕ್ಟ್ ಅರೌಂಡ್ ಅ ಸೆಂಟರ್ ಆಫ್ ರೊಟೇಷನ್. A three-dimensional object can always be rotated around an infinite number of imaginary lines called rotation axis. If the axis passes through the body's center of mass, the body is said to rotate upon itself or spin. A rotation about an external point, example the earth about the sun, ಈಸ್ ಕಾಲ್ಡ್ ದ ರೆವಲ್ಯೂಷನ್ ಆರ್ ಆರ್ಬಿಟಲ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ರೊಟೇಟರಿ ಮೋಷನ್ಗೆ ಸಂಬಂಧಪಟ್ಟಂತೆ ಹೇಳಬೇಕಂದ್ರೆ ರೊಟೇಷನ್ ಅನ್ನೋದು ಇದೆಲ್ಲ ಸರ್ಕ್ಯುಲರ್ ಮೂಮೆಂಟ್. ಸೊ ಏನು ಸರ್ಕ್ಯುಲರ್ ವೃತ್ತಾಕಾರದಲ್ಲಿ ಸಂಚರಿಸುವಂಥ ಒಂದು ಮೂಮೆಂಟ್ ಆಗಿದೆ. ಅಂದರೆ ಒಂದು ವಸ್ತುವಿನ ಸುತ್ತಾಕಾರದಲ್ಲಿ ಒಂದು ಹೋಗುವಂತಹ ಸಾಗುವಂತಹ ಒಂದು ಪಥ ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆ ಸೂರ್ಯನ ಸುತ್ತ ಯಾವ ರೀತಿಯಾಗಿ ಈ ಒಂದು ಭೂಮಿ ಸುತ್ತತ್ತೆ ಅಲ್ಲ, ಸೊ ಅದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆವರ್ತಕ ಚಲನೆ ಪ್ರಮುಖವಾಗಿ ಸ್ಪಿನ್ ಮತ್ತು ಕಕ್ಷೀಯ ಚಲನೆಗೆ ಇದು ಸಂಬಂಧ ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಆಕ್ಸಿಲರಿ ಬಡ್ ಡೆವಲಪ್ಸ್ ಇಂಟು ವಿಚ್ ಆಫ್ ದಿ ಫಾಲೋವಿಂಗ್ ಪಾರ್ಟ್ ಆಫ್ ದಿ ಪ್ಲಾಂಟ್? ಸೊ ಸಹಾಯಕ ಮೊಗ್ಗು ಸಸ್ಯದ ಕೆಳಗಿನ ಯಾವ ಭಾಗಕ್ಕೆ ಬೆಳೆಯುತ್ತೆ ಅಂತ ಇಲ್ಲಿ ನಿಮಗೆ ಕೇಳಿದ್ದಾರೆ. ಸೊ ಫ್ರೂಟ್, ಲೀಫ್, ಬ್ರಾಂಚ್ ಮತ್ತು ರೂಟ್ಸ್, ಹಣ್ಣು, ಎಲೆ, ಅವುಗಳ ಶಾಖೆಗಳು ಅಥವಾ ಬೇರುಗಳಲ್ಲಿ ಅಂತ ನಿಮಗೆ ಕೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಬ್ರಾಂಚ್ ಅಂತ ಇದೆಯಲ್ಲ, ಆಪ್ಷನ್ ಸಿ ಅದು ಸರಿಯಾದ ಉತ್ತರ. ದ ಆಕ್ಸಿಲರಿ ಬಡ್ ಈಸ್ ಆನ್ ಎಂಬ್ರಿಯಾನಿಕ್ ಶೂಟ್ ಲೊಕೇಟೆಡ್ ಇನ್ ದ ಆಕ್ಸಿಲ್ ಆಫ್ ಅ ಲೀಫ್ ಅಂತ ಹೇಳ್ಬೋದು. ಸೊ ಇದು ಪ್ರಮುಖವಾಗಿ ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತೆ ಅಂದರೆ ಸೊ ಲೀಫ್ಗಳ ಭಾಗದಲ್ಲಿ ಇರುತ್ತೆ. ಈಚ್ ಬಡ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಫಾರ್ಮ್ ಶೂಟ್ಸ್ and may be specialized in producing either vegetative shoots or reproductive shoots.
ಸೊ ಇಲ್ಲಿ ಇದೆಯಲ್ಲ, ಪ್ರಮುಖವಾಗಿ ಪ್ರತಿಯೊಂದು ಬಡ್ ಅಥವಾ ಮೊಗ್ಗು ಇದೆಯಲ್ಲ, ಇದು ಶೂಟ್ಗಳನ್ನು, ಶೂಟ್ಸ್ಗಳನ್ನು ಕನ್ನಡದಲ್ಲಿ ವರ್ಡ್ ಒಂದು ನಿಮಿಷ ನಾನು ಹುಡುಕಿ ಹೇಳ್ತೀನಿ. ಓಕೆ, ಸೊ ಶೂಟ್ಸ್ ಅಂತ ಹೇಳಬೇಕಂದ್ರೆ ಚಿಗುರುಗಳು ಇರುತ್ತಲ್ಲ, ಅವುಗಳನ್ನು ನಾವು ಶೂಟ್ಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಮಗು ಇದೆಯಲ್ಲ, ಸೊ ಅವುಗಳಿಗೆ ಏನು ಒಂದು ಸಾಮರ್ಥ್ಯ ಇದೆ ಅಂದರೆ, ಇವುಗಳು ಶೂಟ್ಸ್ಗಳನ್ನು ಅಥವಾ ಚಿಗುರುಗಳನ್ನು ಪ್ರೊಡ್ಯೂಸ್ ಮಾಡುವ, ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅದರಲ್ಲಿ ಇನ್ನೂ ಸ್ಪೆಷಲೈಸ್ಡ್ ಆಗಿದೆ ಯಾವುದರಲ್ಲಿ ಅಂತ ಹೇಳಬೇಕಂದ್ರೆ, ಈ ವೆಜಿಟೇಟಿವ್ ಶೂಟ್ಸ್ ಅಂದರೆ ಸ್ಟೆಮ್ ಆಗಿರ್ಬೋದು, ಬ್ರಾಂಚಸ್ ಆಗಿರ್ಬೋದು. ಸೊ ಅಂದರೆ ಈ ಸ್ಟೆಮ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಸ್ಟೆಮ್ ಆಗಿರ್ಬೋದು, ಅದೇ ರೀತಿಯಾಗಿ ಶಾಖೆಗಳು ಆಗಿರ್ಬೋದು, ಅವುಗಳನ್ನು ನಾವು ವೆಜಿಟೇಟಿವ್ ಶೂಟ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ರೀಪ್ರೊಡಕ್ಟಿವ್ ಶೂಟ್ಸ್ ಅಂದರೆ ಈಗ ಫ್ಲವರ್ಗಳು ಬರುತ್ತಲ್ಲ, ಸೊ ರೀಪ್ರೊಡಕ್ಟಿವ್ ಶೂಟ್ಸ್ಗಳು ಅಂತ ಅವುಗಳನ್ನು ಕರಿತೀವಿ. ಸೊ ಪ್ರಮುಖವಾಗಿ ಬಡ್ಗಳು ಈ ಎರಡನ್ನ ಉತ್ಪಾದನೆ ಮಾಡೋದ್ರಲ್ಲಿ ಸ್ಪೆಷಲೈಸ್ಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದಂಥ ಉತ್ತರ ಶಾಖೆ, ಆಪ್ಷನ್ ಸಿ, ಬ್ರಾಂಚ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಗಿಸಲು ಝೈಲಮ್ ಸಹಾಯ ಮಾಡುತ್ತೆ ಅಂತ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಝೈಲಮ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಅಂತ ಇದೆ. ಫುಡ್, ವಾಟರ್, ನ್ಯೂಟ್ರಿಯೆಂಟ್ಸ್, ಬೋತ್ ಫುಡ್ ಆ್ಯಂಡ್ ವಾಟರ್. ಆಹಾರ, ನೀರು, ಪೋಷಕಾಂಶಗಳು, ಆಹಾರ ಮತ್ತು ನೀರು ಎರಡು ಅಂತ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೀರು, ವಾಟರ್ ಇದೆಯಲ್ಲ, ಝೈಲಮ್. ಸೊ ಅದು ಸಾಗಣೆ ಮಾಡೋದು ಯಾವುದು, ನೀರು ಅಂತ ಹೇಳ್ಬೋದು. ಸೊ xylem is one of the two types of transport tissues in vascular plant. ಸೊ phloem being the other. ಸೊ ಇಲ್ಲಿ ಪ್ರಮುಖವಾಗಿ ನಮ್ಮ ಈ ಒಂದು ಪ್ಲಾಂಟ್ಸ್ಗಳಲ್ಲಿ ಸಾಗಿಸುವಂತಹ ಪ್ರಮುಖವಾದ ಅಂಶಗಳು ಎರಡಿದೆ. ಒಂದು xylem, ಇನ್ನೊಂದು phloem. ಸೊ ಈ phloem ಮತ್ತು xylem ಎರಡನ್ನ ಕೂಡ ನಿಮಗೆ ಈಗಾಗಲೇ ಬಹಳ ಸಲ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಈ xylemನ ಒಂದು ಪ್ರಾಥಮಿಕ ಕಾರ್ಯ ಏನಂತ ಹೇಳಬೇಕಂದ್ರೆ ಟ್ರಾನ್ಸ್ಪೋರ್ಟ್ ವಾಟರ್. ಸೊ ಇವುಗಳನ್ನು ಬೇರುಗಳಿಂದ ಬೇರೆ ಬೇರೆ ಶಾಖೆಗಳಿಗೆ ನೀರನ್ನು ಸಾಗಿಸೋದು ಮತ್ತು ಎಲೆಗಳಿಗೆ ನೀರನ್ನು ಸಾಗಿಸೋದು, ಅದೇ ರೀತಿಯಾಗಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಕೂಡ ಸಾಗಿಸುವ ಕಾರ್ಯವನ್ನು ಯಾವ್ದು ಮಾಡುತ್ತೆ, xylem ಮಾಡುತ್ತೆ. ಸೊ xylem ಈಸ್ ಒನ್ ಆಫ್ ದ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಟಿಶ್ಯೂಸ್ ಇನ್ ವಸ್ಕ್ಯುಲರ್ ಪ್ಲಾಂಟ್, phloem being the other. The basic function of xylem is to transport water from roots to shoots and leaves, ಬಟ್ ಇಟ್ ಆಲ್ಸೋ ಟ್ರಾನ್ಸ್ಪೋರ್ಟ್ ಸಮ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀರು, ಅದರೊಂದಿಗೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಕೂಡ ಬೇರಿನಿಂದ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಹೂ ಪ್ರಪೋಸ್ಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಸೊ 5 ರಾಜ್ಯ ವರ್ಗೀಕರಣವನ್ನು ಯಾರು ಪ್ರಸ್ತಾಪ ಮಾಡಿದ್ರು ಅಂತ ಇಲ್ಲಿ ನಿಮಗೆ ಕೇಳಿದ್ದಾರೆ. ಅರ್ನ್ಸ್ಟ್ ಮೇಯರ್, RH ವಿಟೇಕರ್, MW ಬಿಜ್ರಿಂಗ್, DI ಇವನೊಸ್ಕಿ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಬಿ, RH ವಿಟೇಕರ್ ಅಂತ ಹೇಳ್ಬೋದು. ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಾಸ್ ಪ್ರಪೋಸ್ಡ್ ಬೈ RH ವಿಟೇಕರ್ ಇನ್ 1969. ಸೊ ಇವರಿಂದ ಈ ಒಂದು ಕ್ಲಾಸಿಫಿಕೇಶನನ್ನು ಅಥವಾ ವರ್ಗೀಕರಣವನ್ನು 1969ರಲ್ಲಿ ಮಾಡಲಾಯಿತು. ದ 5 ಕಿಂಗ್ಡಮ್ಸ್ ವೇರ್ ಫಾರ್ಮ್ಡ್ ಆನ್ ದಿ ಬೇಸಿಸ್ ಆಫ್ characteristics such as cell structure, mode of nutrition, source of nutrition and body organization. ಸೊ ಈ ಶಾಖೆಗಳನ್ನು ಅಥವಾ ವರ್ಗೀಕರಣವನ್ನು ಮಾಡಲಿಕ್ಕೆ ಪ್ರಮುಖವಾಗಿ ಯಾವುದನ್ನು ಅವರು ಆಧಾರವಾಗಿ ಇಟ್ಕೊಂಡ್ರು ಅಂದರೆ ಬೇಸಿಸ್ ಯಾವ್ಯಾವ ರೀತಿಯಾದಂಥ ಒಂದು ಆಧಾರಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಬೇಕಂದ್ರೆ ಸೆಲ್ ಸ್ಟ್ರಕ್ಚರ್. ಸೊ ಈ ಒಂದು ಅಂಗಾಂಶಗಳ ಒಂದು ರಚನೆ ಆಗಿರ್ಬೋದು, ಮೋಡ್ ಆಫ್ ನ್ಯೂಟ್ರಿಷನ್, ಯಾವ ರೀತಿಯಾಗಿ ಈ ಪೋಷಕಾಂಶಗಳು ಸಾಗತ್ತೆ ಅನ್ನೋದರ ಕುರಿತಾಗಿ, ಸೋರ್ಸ್ ಆಫ್ ನ್ಯೂಟ್ರಿಷನ್, ಯಾವ ಮೂಲದ ಮೂಲಕ ನಾವು ಪೋಷಕಾಂಶಗಳನ್ನು ಪಡ್ಕೋತೀವಿ, ಅದೇ ರೀತಿಯಾಗಿ ಬಾಡಿ ಆರ್ಗನೈಸೇಷನ್. ಸೊ ಬಾಡಿ ಯಾವ ರೀತಿಯಾಗಿ ಯಾವ ಒಂದು ಅಂಶ ಇದೆ ಅನ್ನೋದರ ಕುರಿತಾಗಿ. ಸೊ ಇವುಗಳನ್ನು 5 ಕಿಂಗ್ಡಮ್ಗಳಲ್ಲಿ ಡಿವೈಡ್ ಮಾಡಿದವರು RH ವಿಟೇಕರ್ ಅಂತ ಹೇಳ್ಬೋದು. ಸೊ ಇಟ್ ಇನ್ಕ್ಲೂಡ್ಸ್ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗಿ, ಕಿಂಗ್ಡಮ್ ಕಿಂಗ್ಡಮ್ ಪ್ಲಾಂಟೆ ಮತ್ತು ಕಿಂಗ್ಡಮ್ ಅನಿಮಲಿಯಾ ಅಂತ ಇದೆ. ಸೊ ಇವರು ವರ್ಗೀಕರಣ ಮಾಡಿದಂತಹ 5 ಪ್ರಮುಖವಾದಂತಹ ಸಾಮ್ರಾಜ್ಯಗಳು ಅಥವಾ ರಾಜ್ಯಗಳು ಅಥವಾ ಕಿಂಗ್ಡಮ್ಗಳು ಅಂತ ಹೇಳಬೇಕಂದ್ರೆ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗಿ, ಕಿಂಗ್ಡಮ್ ಪ್ಲಾಂಟೆ ಮತ್ತು ಕಿಂಗ್ಡಮ್ ಅನಿಮಲಿಯಾ ಅಂತ 5 ವರ್ಗೀಕರಣ ಮಾಡಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಅದರ್ ನೇಮ್ ಆಫ್ ಗ್ಯಾಲಿಲಿಯೋಸ್ ಲಾ ಆಫ್ ಫಾಲಿಂಗ್ ಬಾಡೀಸ್ ಅಂತ ಇದೆ. ಸೊ ಗ್ಯಾಲಿಲಿಯೋಗೆ ಸಂಬಂಧಪಟ್ಟಂತೆ ಈ ಸೆಲೆಸ್ಟಿಯಲ್ ಬಾಡೀಸ್ಗಳು ಹೇಳ್ತೀವಿ ನೋಡಿ, ಅಂದರೆ
ಈ ಸೌರ ಮಂಡಲದಿಂದ ಬೀಳುವಂತಹ ಏನು ಅವುಗಳಿಗೆ ಸಂಬಂಧಪಟ್ಟಂತೆ ಸೊ ಕೆಳಗೆ ಬೀಳುವಂತಹ ಈ ಒಂದು ಬಾಡೀಸ್ಗಳಿಗೆ ಸಂಬಂಧಪಟ್ಟಂತೆ ಗೆಲಿಲಿಯೋ ಅವರ ಒಂದು ಯಾವ ನಿಯಮ ಇಲ್ಲಿ ಅನ್ವಯ ಆಗತ್ತೆ ಅಂತ. ಲಾ ಆಫ್ ಮೋಷನ್, ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ನ್ಯೂಟನ್ಸ್ ಫಸ್ಟ್ ಲಾ, ಆಪ್ಷನ್ ಎ. ಗೆಲಿಲಿಯೋ ಕ್ಲೇಮ್ ದ್ಯಾಟ್ ಫೋರ್ಸ್ ಕಾಸಸ್ acceleration inseparable from his claim that bodies do not require a cause to continue their movement. ಸೊ ನೋಡಿ, ಯಾವುದೇ ಈ ಒಂದು ಆಕಾಶಕಾಯಗಳು ಬೀಳ್ತಾ ಇದೆ ಅಂತ ಹೇಳಬೇಕಂದ್ರೆ ಅವುಗಳಿಗೆ ಯಾವುದೇ ರೀತಿಯಾದಂತಹ ತಮ್ಮ ಮೂಮೆಂಟನ್ನು ಕಂಟಿನ್ಯೂ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಒತ್ತಡದ ಅಥವಾ ಶಕ್ತಿಯ ಅವಶ್ಯಕತೆ ಇಲ್ಲ. ದಿಸ್ later claims states that a body in motion will continue its motion so long as no factor disturb that motion. ಸೊ ಇದು ಈ ಒಂದು ಆಕಾಶಕಾಯಗಳು ಬೀಳುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುತ್ತಲ್ಲ, ಅದಕ್ಕೆ ಯಾವುದರ ಒಂದು ಫೋರ್ಸ್ನ ಅವಶ್ಯಕತೆ ಇಲ್ಲ, ಮತ್ತು ಅದು ಕಂಟಿನ್ಯೂ ಆಗಲಿಕ್ಕೂ ಕೂಡ ಯಾವುದೇ ಒಂದು ಒತ್ತಡದ ಅವಶ್ಯಕತೆ ಇಲ್ಲ. ಇದು ಎಲ್ಲಿಯವರೆಗೆ ಸಾಗಬೇಕು ಅಂತ ಇರುತ್ತಲ್ಲ ಅಲ್ಲಿಯವರೆಗೆ ಅದು ಸಾಗತ್ತೆ ಅನ್ನೋದನ್ನು ಇಲ್ಲಿ ಅವರು ಹೇಳಿದ್ದಾರೆ. ದಿಸ್ ಪ್ರಿನ್ಸಿಪಲ್ ಈಸ್ ಕಾಲ್ಡ್ ದ ಪ್ರಿನ್ಸಿಪಲ್ ಆಫ್ ಸೊ ಇಲ್ಲಿ ಒಂದು ನಿಮಿಷ, ಇಲ್ಲಿ ಪ್ರಮುಖವಾಗಿ ನ್ಯೂಟನ್ಸ್ನ ಫಸ್ಟ್ ಲಾನಲ್ಲಿ ಇರುವಂತಹ ಒಂದು ಪ್ರಿನ್ಸಿಪಲನ್ನು ಅವರು ಹೇಳಿದ್ದಾರೆ. ಓಕೆ, ದಿಸ್ ಪ್ರಿನ್ಸಿಪಲ್ ಈಸ್ ಕಾಲ್ಡ್ ದ ಪ್ರಿನ್ಸಿಪಲ್ ಆಫ್ ಇನರ್ಷಿಯಾ ವಿಚ್ ಈಸ್ ಸೇಮ್ ಆ್ಯಸ್ ದ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಸೊ ಈ ಒಂದು ತತ್ವವನ್ನು ಪ್ರಿನ್ಸಿಪಲ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಇದು ನಮ್ಮ ನ್ಯೂಟನ್ನ ಮೊದಲ ಒಂದು ತತ್ವಕ್ಕೆ ಸಂಬಂಧಪಡುತ್ತೆ, ಸೊ ಚಲನೆಯ ತತ್ವಕ್ಕೆ ಸಂಬಂಧ ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ನ್ಯೂಟನ್ಸ್ ಫಸ್ಟ್ ಲಾ ಸರಿಯಾಗಿದೆ. ಮುಂದಿನ ಪ್ರಶ್ನೆಗಿಂತ ಮುಂಚೆ ಇದನ್ನು ದಯವಿಟ್ಟು ನೋಡ್ಕೊಳ್ಳಿ, ಯಾಕಂದರೆ ನ್ಯೂಟನ್ನ ಚಲನೆಯ ನಿಯಮಗಳ ಮೇಲೆ ಒಂದಾದರೂ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಸೊ ಮೊದಲನೇ ನಿಯಮ ಏನು ಹೇಳುತ್ತೆ? ಹೊರಗಿನಿಂದ ಬಲ ಪ್ರಯೋಗವಾಗದ ಹೊರತು ಯಾವುದೇ ವಸ್ತುವಿನ ಜಡತೆಯ ಸ್ಥಿತಿಯಲ್ಲಿ ಯಾವ ಬದಲಾವಣೆಯನ್ನು ತಾರಲು ಸಾಧ್ಯ ಇಲ್ಲ. ಎರಡನೇ ನಿಯಮ, ಚರಮೌಲ್ಯದ ಅಥವಾ ಮೊಮೆಂಟಮ್ ಬದಲಾವಣೆಯ ದರವು ಪ್ರಯೋಗಿಸಲ್ಪಟ್ಟ ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ ಹಾಗೂ ವಸ್ತುವು ಬಲದ ದಿಕ್ಕಿನಲ್ಲಿಯೇ ಚಲಿಸಲು ತೊಡಗುತ್ತದೆ. ಮೂರನೆಯ ನಿಯಮ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಯಾವಾಗಲೂ ಸರಿಸಮ ಹಾಗೂ ಪರಸ್ಪರ ವಿರುದ್ಧವಾಗಿರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೇ ಭಾಳಷ್ಟು ಪ್ರಶ್ನೆಗಳು ನಿಮಗೆ ಬಂದಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ is the best suited for measuring the temperature inside metallurgical furnace ಅಂತ ಇದೆ. ಮೆಟಾಲರ್ಜಿಕಲ್ ಫರ್ನನ್ಸ್ ಅಂತ ಇದೆ. ಪೈರೋಮೀಟರ್, ಅದೇ ರೀತಿಯಾಗಿ ಥರ್ಮೋಕಪಲ್, ಥರ್ಮೋಮೀಟರ್, ಥರ್ಮಾಮಿಸ್ಟರ್ ಅಂತ ಇದೆ. ಥರ್ಮಿಸ್ಟರ್ ಅಂತ ಹೇಳ್ಬೋದು ನಾಲ್ಕನೇದನ್ನು. ಸೊ ಹಾಗಾದರೆ ಮೆಟಲರ್ಜಿಕಲ್ ಕುಲುಮೆಗಳ ಒಳಗೆ ತಾಪಮಾನವನ್ನು ಅಳೆಯಲು ಈ ಕೆಳಗಿನ ಯಾವ ಸಾಧನವು ಹೆಚ್ಚು ಸೂಕ್ತವಾಗಿದೆ? ನಿಮಗೆ ಇಲ್ಲಿ ಮೆಟಲರ್ಜಿಕಲ್ ಕುಲುಮೆ ಅಂದರೆ ಏನು ಅಂತ ಗೊತ್ತಾಗಲಿ ಅಂತ ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸ್ತಿದ್ದೀನಿ. ಸೊ ಇದನ್ನೆಲ್ಲ ಈ ಒಂದು ಸ್ಟೀಲ್ ಇಂಡಸ್ಟ್ರಿಗಳಲ್ಲಿ ಅಲ್ಲೆಲ್ಲ ಜಾಸ್ತಿ ಬಳಸ್ತಾರಲ್ಲ, ಸೊ ಅವುಗಳನ್ನು ಮೆಟಲರ್ಜಿಕಲ್ ಕುಲುಮೆ ಅಂತ ಹೇಳ್ತೀವಿ. ಸೊ ಅದರ ಒಳಗೆ ಇರುವಂಥ ತಾಪಮಾನವನ್ನು ಎಷ್ಟಿದೆ ಅಂತ ಯಾವುದರ ಮೂಲಕ ನಾವು ಮೆಜರ್ ಮಾಡ್ತೀವಿ ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಪೈರೋಮೀಟರ್, ಆಪ್ಷನ್ ಎ ಇದೆಯಲ್ಲ ಅದು ಸರಿಯಾಗಿದೆ. ಆ ಪೈರೋಮೀಟರ್ ಇಸ್ ಅ ಟೈಪ್ ಆಫ್ ರಿಮೋಟ್ ಸೆನ್ಸಿಂಗ್ ಥರ್ಮೋಮೀಟರ್ ಯೂಸ್ ಟು ಮೆಜರ್ ದ ಟೆಂಪ್ರೇಚರ್ ಆಫ್ ಅ ಸರ್ಫೇಸ್. ಇದನ್ನು ಪ್ರಮುಖವಾಗಿ ಏನಂತ ಹೇಳಬೇಕಂದ್ರೆ, ಸೊ ಈ ಒಂದು ಕುಲುಮೆಗಳಲ್ಲಿ ಬಳಸಲಾಗತ್ತೆ ರಿಮೋಟ್ ಸೆನ್ಸಿಂಗ್, ಅಂದರೆ ದೂರದಿಂದಲೇ ಒಳಗಿನ ತಾಪಮಾನ ಎಷ್ಟಿದೆ, ಆ ಸರ್ಫೇಸ್ನ ಒಂದು ತಾಪಮಾನ ಎಷ್ಟಿದೆ ಅಂತ ಆರಾಮಾಗಿ ಈ ಒಂದು ಮಾಪಕವನ್ನು ಬಳಸೋ ಮೂಲಕ ನಾವು ಕಂಡುಹಿಡಿಬಹುದು. ಇಟ್ ಈಸ್ ಅ ಡಿವೈಸ್ that from a distance determines the temperature of a surface from the spectrum of the thermal radiation it emits, a process known as pyrometry and sometimes radiometry. ಇಲ್ಲಿ ಇದೆಯಲ್ಲ, ಅದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂದರೆ, ಈ ಕುಲುಮೆಗಳಿಂದ ಹೊರಗೆ ಬರುವಂತಹ ತಾಪಮಾನ, ಸೊ ತಾಪಮಾನ ಅಥವಾ ಆ ಒಂದು ಚಿಲುಮೆಗಳು ಹೊರಗೆ ಬರುತ್ತೆ ನೋಡಿ, ಬೆಂಕಿದೆಲ್ಲ ಬರುತ್ತಿರುತ್ತಲ್ಲ, ಸೊ ಅವುಗಳ ಮೂಲಕ ತುಂಬಾ ದೂರದಿಂದಲೇ ನಾವು ಒಳಗೆ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಆರಾಮಾಗಿ ಕಂಡುಹಿಡಿಬಹುದು. ಸೊ ಈ ಒಂದು ಪ್ರಕ್ರಿಯೆಯನ್ನು, ಅಂದರೆ ಥರ್ಮಲ್ ರೇಡಿಯೇಷನ್ಗಳು ಎಷ್ಟು ತಾಪಮಾನವನ್ನು ಹೊರಗೆ ಹಾಕ್ತಾ ಇದೆ ಅನ್ನುವಂಥ ಪ್ರೊಸೆಸನ್ನು ಪೈರೋಮೆಟ್ರಿ ಅಂತ ಕರಿತೀವಿ.
ಪೈರೋಮೆಟ್ರಿ ಅಂತ ಕರಿತೀವಿ, ಮತ್ತು ಒಂದೊಂದು ಸಲ ರೇಡಿಯೋಮೆಟ್ರಿ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಪೈರೋಮೀಟರ್ ಅಂತ ಹೇಳ್ಬೋದು. ಓಕೆ, ಸೊ ಒಂದೊಂದು ಸಲ ಇಂಗ್ಲೀಷ್ನಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳುವಾಗ ಸ್ವಲ್ಪ ನಿಧಾನ ಆಗುತ್ತೆ. ಸೊ ಯಾಕಂದರೆ ಒಂದೊಂದು ವರ್ಡ್ಗಳು ಕನ್ನಡದಲ್ಲಿ ನನಗೆ ನಿರ್ದಿಷ್ಟ ಒಂದು ಪದ ಸಿಗದೇ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಈಸ್ ಯೂಸ್ ಟು ಮೆಜರ್ ಹ್ಯುಮಿಡಿಟಿ? ಸೊ ಹೈಡ್ರೋಮೀಟರ್, ಹೈಗ್ರೋಮೀಟರ್, ಸೈಕೋಮೀಟರ್, ಅನಿಮೋಮೀಟರ್ ಅಂತ ಇದೆ. ಆರ್ದ್ರತೆಯನ್ನು ಅಳೆಯಲು ಈ ಕೆಳಗಿನ ಯಾವ ಒಂದು ಉಪಕರಣವನ್ನು ನಾವು ಬಳಸ್ತೀವಿ ಅಂತ, ಸಾಧನವನ್ನು ಬಳಸ್ತೀವಿ ಅಂತ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಯಾವುದು? ಹೈಗ್ರೋಮೀಟರ್. ಆಪ್ಷನ್ ಬಿ ಹೈಗ್ರೋಮೀಟರ್ ಸರಿಯಾಗಿದೆ. ಹ್ಯುಮಿಡಿಟಿ ಈಸ್ ದ ಮೆಜರ್ ಆಫ್ ದಿ ಅಮೌಂಟ್ ಆಫ್ ಮಾಯಿಶ್ಚರ್ ಇನ್ ದ ಏರ್. ಸೊ ಹ್ಯುಮಿಡಿಟಿ ಅಥವಾ ಆರ್ದ್ರತೆ ಅನ್ನೋದು ನಮ್ಮ ವಾತಾವರಣದಲ್ಲಿ ಎಷ್ಟು ಒಂದು ಆರ್ದ್ರತೆ ಅಥವಾ ಮಾಯಿಶ್ಚರ್ ಇದೆ ಅನ್ನೋದನ್ನು ಮೆಜರ್ ಮಾಡೋದು. ಸೈಕೋಮೀಟರ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎ ಹೈಗ್ರೋಮೀಟರ್. ಈ ಒಂದು ಯಾವುದು ಸೈಕ್ರೋಮೀಟರ್ ಇದೆಯಲ್ಲ, ಈ ಹೈಗ್ರೋಮೀಟರ್ನ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಸೈಕ್ರೋಮೀಟರ್ ಯೂಸಸ್ ಟು thermometers to measure relative humidity. One measures the dry bulb temperature and the other measures the wet bulb temperature. ಇಲ್ಲಿ ಇದೆಯಲ್ಲ, ಪ್ರಮುಖವಾಗಿ ಈ ಒಂದು ಸೈಕ್ರೋಮೀಟರ್ ಇದೆಯಲ್ಲ, ಈ ಹೈಗ್ರೋಮೀಟರ್ಗೆ ಒಂದು ಉದಾಹರಣೆ. ಈ ಸೈಕ್ರೋಮೀಟರ್ ಇದೆಯಲ್ಲ, ಪ್ರಮುಖವಾಗಿ 2 ಥರ್ಮೋಮೀಟರ್ಸ್ಗಳನ್ನು ಮೆಜರ್ ಮಾಡುತ್ತೆ, ಅದನ್ನು ಬಳಕೆ ಮಾಡಿ ಮೆಜರ್ ಮಾಡುತ್ತೆ ಟು ಮೆಷರ್ ರಿಲೇಟಿವ್ ಹ್ಯುಮಿಡಿಟಿ. ಸೊ ಇಲ್ಲಿ ಒಂದು ಏನು ಮಾಡುತ್ತೆ, ಡ್ರೈ ಬಲ್ಬನ್ನು ಮೆಜರ್ ಮಾಡುತ್ತೆ, ಡ್ರೈ ಬಲ್ಬ್ನಲ್ಲಿ ಇರುವಂಥ ಟೆಂಪ್ರೇಚರನ್ನು. ಇನ್ನೊಂದು ಇದೆಯಲ್ಲ, ವೆಟ್ ಬಲ್ಬ್ನಲ್ಲಿ ಇರುವಂಥ ಟೆಂಪ್ರೇಚರನ್ನು ಎಷ್ಟಿದೆ ಅಂತ ಕಂಡುಹಿಡಿಯಲಿಕ್ಕೆ ಬಳಕೆ ಮಾಡಲಾಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಹೈಗ್ರೋಮೀಟರ್ ಅನ್ನೋದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಡಿಸೀಸ್ ಈಸ್ ಕಾಸ್ಡ್ ಬೈ ದಿ ಫೀಮೇಲ್ ಅನೋಫಿಲಿಯಾ ಮಾಸ್ಕಿಟೋ? ಸೊ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳಿಂದ ಈ ಕೆಳಗಿನ ಯಾವ ಕಾಯಿಲೆ ಉಂಟಾಗುತ್ತೆ? ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಲೇರಿಯಾ. ಆಪ್ಷನ್ ಬಿ ಸರಿಯಾಗಿದೆ. ಸೊ ಇದನ್ನು ಅನಾಫಿಲಿಸ್ ಈಸ್ ಅ ಜನಸ್ ಆಫ್ ಮಾಸ್ಕಿಟೋ ಫಸ್ಟ್ ಡಿಸ್ಕ್ರೈಬ್ಡ್ ಆ್ಯಂಡ್ ನೇಮ್ಡ್ ಬೈ JW ಮೈಗನ್ ಇನ್ 1818. ಸೊ ಇದನ್ನು ಫಸ್ಟಿಗೆ ಕಂಡುಹಿಡಿದು ನಾಮಕರಣ ಮಾಡಿದವರು JW ಮೈಗನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸುಮಾರು ಅವರು 460ಕ್ಕಿಂತ ಬೇರೆ ಬೇರೆ ರೀತಿಯಾದಂಥ ಸ್ಪೀಸಸ್ಗಳನ್ನು ಅವರು ರೆಕಾಗ್ನೈಸ್ ಮಾಡಿದರು. ಸೊ ಇಲ್ಲಿ ಪ್ರಮುಖವಾಗಿ ಇದು ಜನರಲ್ಲಿ ಅಥವಾ ಹ್ಯೂಮನ್ಸ್ಗಳಲ್ಲಿ ಮಲೇರಿಯಾಗೆ ಇದು ಕಾರಣ ಆಗತ್ತೆ. ವಿಚ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಗಿವ್ಸ್ ಅಸ್ ಸ್ಯಾಫ್ರನ್? ಇಲ್ಲಿ ಅಸ್ ಮಧ್ಯದಲ್ಲಿ ಸ್ಪೇಸ್ ಬರಬೇಕಾಗಿತ್ತು. ವಿಚ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಗಿವ್ಸ್ ಅಸ್ ಸ್ಯಾಫ್ರನ್ ಅಂತ, ಸಸ್ಯದ ಯಾವ ಭಾಗವು ನಮಗೆ ಕೇಸರಿಯನ್ನು ನೀಡುತ್ತೆ ಅಂತ. ಸೊ ಇತ್ತೀಚೆಗಷ್ಟೇ ಕೇಸರಿ, ಕಾಶ್ಮೀರದ ಕೇಸರಿ GI ಟ್ಯಾಗ್ಗೆ 2020ನಲ್ಲಿ ಆ್ಯಡ್ ಆಗಿತ್ತು, ಅದನ್ನೊಂದು ನೆನಪಿಟ್ಕೊಳ್ಳಿ. ಸೊ ರೂಟ್ಸ್, ಪೆಟಲ್ಸ್, ಸ್ಟೆಮ್ ಮತ್ತು ಸ್ಟಿಗ್ಮಾ, ಬೇರುಗಳು, ದಳಗಳು, ಕಾಂಡ, ಶಲಾಕೆ ಅಥವಾ ಪುಷ್ಪ ಗರ್ಭ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಸ್ಟಿಗ್ಮಾ ಅಥವಾ ಶಲಾಕೆ ಪುಷ್ಪ ಗರ್ಭ. ಆಪ್ಷನ್ ಡಿ ಸರಿಯಾಗಿದೆ. ಸ್ಯಾಫ್ರನ್ ಈಸ್ ಅ ಸ್ಪೈಸ್ ಡಿರೈವ್ಡ್ ಫ್ರಮ್ ದಿ ಫ್ಲವರ್ ಆಫ್ ಕ್ರೋಕಸ್ ಸತಿವಸ್ ಅಂತ ಇದೆ. ಸೊ ಇದು ಪ್ರಮುಖವಾಗಿ ಈ ಒಂದು ಸಸ್ಯದಿಂದ ಪಡೆಯಲಾಗುತ್ತೆ. ಕಾಮನ್ಲಿ ನೋನ್ ಆಸ್ ಸ್ಯಾಫ್ರನ್ ಕ್ರಾಕಸ್. ಸೊ ಇವುಗಳನ್ನು ಸಾಮಾನ್ಯವಾಗಿ ಸ್ಯಾಫ್ರನ್ ಕ್ರಾಕಸ್ ಅಂತ ಕರಿತೀವಿ. ಅವುಗಳಿಂದ ನಾವು ಕೇಸರಿಯನ್ನು ಪಡ್ಕೋತೀವಿ. ದ ವಿವಿಡ್ ಕ್ರಿಮ್ಸನ್ ಸ್ಟಿಗ್ಮಾಸ್ ಆ್ಯಂಡ್ ಸ್ಟೈಲ್ಸ್ ಕಾಲ್ಡ್ ಥ್ರೆಡ್ಸ್ are collected and dried to be used mainly as a seasoning and coloring agent in food in the world's most costly species by weight. ಸೊ ಇಲ್ಲಿ ನೋಡಿ, ಇದನ್ನು ಪ್ರಮುಖವಾಗಿ ಈ ಒಂದು ಪುಷ್ಪ ಗರ್ಭ ಅಥವಾ ಶಲಾಕೆಗಳಿಂದ ಅವುಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಣಗಿಸಿ, ಸೊ ಇದನ್ನು ಯಾವುದಕ್ಕೆ ಬಳಸ್ತೀವಿ? ನಮ್ಮ ಒಂದು ಆಹಾರದಲ್ಲಿ ಕಲರನ್ನು ತರಲಿಕ್ಕೆ ಮತ್ತು ಸೀಸನಿಂಗ್ಗೋಸ್ಕರ ಇದನ್ನು ಬಳಕೆ ಮಾಡಲಾಗತ್ತೆ. ಮತ್ತು ಮೋಸ್ಟ್ ಕಾಸ್ಟ್ಲಿ ಆಗಿರುವಂತಹ ಒಂದು ಪದಾರ್ಥ ಅಂತ ಕೂಡ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಒಂದು ಹೂವಿನಿಂದ ಕೇವಲ 3 ದಳ ಬರುತ್ತೆ. ಆ ಸ್ಯಾಫ್ರನ್ದು ನೋಡಿದಿರಲ್ಲ ಕೇಸರಿದು, ಸೊ 3 ಬರುತ್ತೆ, ಅದಕ್ಕೋಸ್ಕರ. ಸೊ ಹಾಗಾದರೆ ಮುಂದಿನ ಒಂದು ಪ್ರಶ್ನೆನ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಟ್ರಾನ್ಸ್ಪೋರ್ಟ್ಸ್ ವಾಟರ್ ಫ್ರಮ್ ದ ರೂಟ್ಸ್ ಆಫ್ ದಿ ಪ್ಲಾಂಟ್ಸ್ ಟು ಇಟ್ಸ್ ಲೀವ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯಗಳ ಬೇರುಗಳಿಂದ ಅದರ ಎಲೆಗಳಿಗೆ ನೀರನ್ನು ಸಾಗಿಸುತ್ತೆ? ಝೈಲಮ್, ಪ್ಲೋಯಮ್, ಬೋತ್ ಝೈಲಮ್ ಆ್ಯಂಡ್ ಪ್ಲೋಯಮ್, ಕಾರ್ಟೆಕ್ಸ್ ಅಂತ ಇದೆ. ಝೈಲಮ್ ಮತ್ತು ಪ್ಲೋಯಮ್ ಕಾರ್ಟೆಕ್ಸ್ ಅನ್ನೋದು ಸರಿ ಇಲ್ಲಿ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಪ್ರಮುಖವಾಗಿ ಯಾವುದು ಸಸ್ಯಗಳ ಬೇರುಗಳಿಂದ ಅದರ ಎಲೆಗಳಿಗೆ ನೀರನ್ನು ಸಾಗಿಸುತ್ತೆ ಅಂತ ಹೇಳಬೇಕಂದ್ರೆ ಝೈಲಮ್, ಆಪ್ಷನ್ ಎ ಸರಿಯಾಗಿದೆ. ಸೊ ಝೈಲಮ್ ಈಸ್ ಒನ್ ಆಫ್ ದ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಟಿಶ್ಯೂಸ್ ಇನ್ ವಸ್ಕ್ಯುಲರ್ ಪ್ಲಾಂಟ್, ಫ್ಲೋಯಮ್ ಬೀಯಿಂಗ್ ದ ಅದರ್. ಈಗಾಗಷ್ಟೇ ನಾವು ಹೇಳಿರುವ ಹಾಗೆ. ಸೊ ಇಲ್ಲಿ ಪ್ರಮುಖವಾಗಿ ಝೈಲಮ್ ಅನ್ನೋದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಸೊ ಇದಿಷ್ಟು 20 ಪ್ರಮುಖವಾದ ಪ್ರಶ್ನೆಗಳು. ಈಗ ನೋಡಿ, ಎರಡರಲ್ಲಿಯೂ ಕೂಡ ನಾನು ಸ್ವಲ್ಪ ಹೇಳಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಆದರೆ ಒಂದೇ ಲ್ಯಾಂಗ್ವೇಜ್ನಲ್ಲಿ ಇದ್ದರೆ ಬೇಗ ಬೇಗ ಹೇಳಿ ಹೋಗ್ಬೋದಾಗಿತ್ತು. ಆದರೆ ಇಬ್ರಿಗೂ ಕೂಡ ನೀವು ಇಂಗ್ಲೀಷ್ನಲ್ಲೂ ಬೇಕು, ಕನ್ನಡದಲ್ಲಿಯೂ ಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಆದರೂ ಕೂಡ ನಿಮಗೆ ಅರ್ಥ ಮಾಡಿಸೋದ್ರಲ್ಲಿ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಮತ್ತು ಇದೊಂದೇ ಸಾಮಾನ್ಯ ವಿಜ್ಞಾನ ಅನ್ನೋದನ್ನು ಮಾತ್ರ ನೋಡ್ಕೊಂಡು ಬರಬೇಡಿ. ಬಹಳಷ್ಟು ಟಾಪಿಕ್ಗಳು ಇದೆ. ಜಿಯೋಗ್ರಫಿ ಇರ್ಬೋದು, ಆಮೇಲೆ ಈ ಒಂದು ಎನ್ವೈರ್ಮೆಂಟ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್, GK ಆಗಿರ್ಬೋದು. ಆ ಒಂದು ಟಾಪಿಕನ್ನು ನೋಡಿಕೊಂಡು ಕೂಡ ಬನ್ನಿ, ಯಾಕಂದರೆ STA ಗೆ ಅವುಗಳು ಕೂಡ ಅಷ್ಟೇ ಉಪಯುಕ್ತ ಆಗಿದೆ. ಓಕೆ, ಇದಿಷ್ಟು ಈ ಭಾಗದ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯಿಂದ ಮತ್ತೆ ಬೇರೆ ಬೇರೆ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.